ಜಪ್ಪಯ್ಯ ಅಂದ್ರೂ ಜಗ್ಗುತ್ತಿಲ್ಲ ವಿಜಯನಗರದ ಎಂ ಕೃಷ್ಣಪ್ಪ. ನಾನು ಮಂತ್ರಿ ಆಗಲೇಬೇಕು ಅಷ್ಟೇ ಅಂತ ಕೃಷ್ಣಪ್ಪ ಹಠ ಹಿಡಿದಿದ್ದಾರೆ. ಹೈಕಮಾಂಡ್ ನಾಯಕರು ನಮ್ಮ ಮನೆಗೆ ಬಂದಿದ್ರು. ಇಂದು ನಮ್ಮ ಪಾರ್ಟಿ ಅಧ್ಯಕ್ಷರು ಮನೆಗೆ ಬಂದಿದ್ದಾರೆ. ನಾವು ನಮ್ಮ ಸ್ಟ್ಯಾಂಡ್ ಅಲ್ಲೇ ಇದ್ದೀವಿ, ನಾವು ಬದಲಾಗಲ್ಲ ಅಂತ ಹೇಳಿರುವಂತದ್ದು. ಭರವಸೆ ಅವರು ಕೊಡೋದಲ್ಲ, ನಮ್ಮ ಸ್ಟ್ಯಾಂಡ್ ಬದಲಾಗಲ್ಲ ಅಂತ ಹೇಳಿದ್ದಾರೆ. ಸ್ಪಷ್ಟ ನಿಲುವು ಇರುವಂತದ್ದು ಅವರ ಮಾತಿನಲ್ಲಿ. ಜಪ್ಪಯ್ಯ ಅಂದ್ರೂ ಜಗ್ಗುತ್ತಿಲ್ಲ ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪ ಅವರು. ನಾನು ಮಂತ್ರಿ ಆಗ್ಲೇಬೇಕು ಅಷ್ಟೇ ಅಂತ ಎಂ ಕೃಷ್ಣಪ್ಪ ಅವರು ಹಠ ಹಿಡಿದು ಕೂತಿದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ನಮ್ಮ ಮನೆಗೆ ಬಂದಿದ್ರು, ಆದ್ರೂ ಕೂಡ ಯಾವುದೇ ರೀತಿಯಾಗಿ ಬದಲಾವಣೆ ಆಗಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ಅವರು ಕೂಡ ಶಾಸಕರಾದಂತಹ ಎಂ ಕೃಷ್ಣಪ್ಪ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಜೊತೆಗೆ ಹಿರಿಯ ಶಾಸಕರಾದಂತಹ ಕೃಷ್ಣಪ್ಪ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಹೈಕಮಾಂಡ್ ನಾಯಕರು ಭೇಟಿ ಮಾಡಿದ್ರು, ಹರಿಪ್ರಸಾದ್ ಅವರು ಇವತ್ತು ಭೇಟಿ ಮಾಡಿದ್ರು. ಭರವಸೆ ಏನ್ ಕೊಟ್ಟಿದ್ದಾರೆ ಸರ್? ನೋ ಭರವಸೆ, ನಾನು ಹೇಳಿದ್ದಲ್ವಾ ಆಗಿದೆ, ಈ ತರ ಅದು ಇದು ಮಿಸ್ಟೇಕ್ಸ್ ಎಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಾವು ಏನು ತಣಿಸಕ್ಕಾಗೋದಿಲ್ಲ. ನಮ್ಮ ಸ್ಟ್ಯಾಂಡ್ ಒಂದೇ, ಅವರೆಲ್ಲರ ನಿರೀಕ್ಷೆ ಆಗ್ಲೇಬೇಕು, ಆಗ್ಬೇಕಷ್ಟೇ. ಹಿಂದೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗಲೇ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹದಿತ್ತು, ಸಿಗ್ಲಿಲ್ಲ. ಆಗ್ಲೂ ಕೂಡ ನೀವೆಲ್ಲರೂ ಸಮಾಧಾನದಲ್ಲಿದ್ರಿ. ಆದ್ರೆ ಈಗ ಯಾಕೆ ಇಂತಹ ಒಂದಿಷ್ಟು ಅಂದ್ರೆ ಕ್ಷೇತ್ರದ ಜನರಿಗೋಸ್ಕರ ಈ ರೀತಿಯಾದಂತಹ ಸಾತ್ವಿಕ ಸಿಟ್ಟು ಹೊರಗೆ ಬರ್ತಿದ್ಯಾ ಅಂತ? ನ್ಯಾಚುರಲ್ ಅಲ್ವಮ್ಮ. ಈಗ ನಾವು ಇಲ್ಲಿ ಕೇಳಮ್ಮ, ನಮಗೆ ಈ ಪದೇ ಪದೇ ಅನ್ಯಾಯ ಆಗಿದೆ, ಆದ್ರೂ ನಾವು ತಡ್ಕೊಂಡು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆಯಲ್ಲ ಅಂತ ಸುಮ್ಮನೆ ಇದ್ದು. ಈ ಕ್ಷೇತ್ರದ ಅವತ್ತು ಹೋಗಿ ನಮ್ಮ ರಾಜ್ಯ ಹತ್ರ ಗವರ್ನರ್ ಪ್ರಮಾಣ ವಚನ ತಗೊಳ್ಳುವಾಗ ಹೋಗಿ ಗಲಾಟೆ ಮಾಡಿದ್ರು ಹುಡುಗರು. ನಾನೇ ಹೇಳಿದೆ ಬೇಡಪ್ಪ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ, ಸರ್ಕಾರ ಬಂದಿದೆ, ಏನೋ ಚೆನ್ನಾಗಿ ಒಳ್ಳೇದು ಮಾಡೋಣ ಅಂತ ನಾವು ಸುಮ್ಮನೆ ಇದ್ದೆ. ಅವ್ರು ಕೇಳಬೇಕು, ಆಗ್ಬೇಕಷ್ಟೇ. ಜೊತೆಗೆ ಹಿರಿಯ ಶಾಸಕರಾದಂತಹ ಕೃಷ್ಣಪ್ಪ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಹೈಕಮಾಂಡ್ ನಾಯಕರು ಭೇಟಿ ಮಾಡಿದ್ರು, ಹರಿಪ್ರಸಾದ್ ಅವರು ಇವತ್ತು ಭೇಟಿ ಮಾಡಿದ್ರು. ಭರವಸೆ ಏನ್ ಕೊಟ್ಟಿದ್ದಾರೆ ಸರ್? ನೋ ಭರವಸೆ, ನಾನು ಹೇಳಿದ್ದಲ್ವಾ ಆಗಿದೆ, ಈ ತರ ಅದು ಇದು ಮಿಸ್ಟೇಕ್ಸ್ ಎಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಾವು ಏನು ತಣಿಸಕ್ಕಾಗೋದಿಲ್ಲ. ನಮ್ಮ ಸ್ಟ್ಯಾಂಡ್ ಒಂದೇ, ಅವರೆಲ್ಲರ ನಿರೀಕ್ಷೆ ಆಗ್ಲೇಬೇಕು, ಆಗ್ಬೇಕಷ್ಟೇ. ಹಿಂದೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗಲೇ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹದಿತ್ತು, ಸಿಗ್ಲಿಲ್ಲ. ಆಗ್ಲೂ ಕೂಡ ನೀವೆಲ್ಲರೂ ಸಮಾಧಾನದಲ್ಲಿದ್ರಿ. ಆದ್ರೆ ಈಗ ಯಾಕೆ ಇಂತಹ ಒಂದಿಷ್ಟು ಅಂದ್ರೆ ಕ್ಷೇತ್ರದ ಜನರಿಗೋಸ್ಕರ ಈ ರೀತಿಯಾದಂತಹ ಸಾತ್ವಿಕ ಸಿಟ್ಟು ಹೊರಗೆ ಬರ್ತಿದ್ಯಾ ಅಂತ? ನ್ಯಾಚುರಲ್ ಅಲ್ವಮ್ಮ. ಈಗ ನಾವು ಇಲ್ಲಿ ಕೇಳಮ್ಮ, ನಮಗೆ ಈ ಪದೇ ಪದೇ ಅನ್ಯಾಯ ಆಗಿದೆ, ಆದ್ರೂ ನಾವು ತಡ್ಕೊಂಡು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆಯಲ್ಲ ಅಂತ ಸುಮ್ಮನೆ ಇದ್ದು. ಈ ಕ್ಷೇತ್ರದ ಅವತ್ತು ಹೋಗಿ ನಮ್ಮ ರಾಜ್ಯ ಹತ್ರ ಗವರ್ನರ್ ಪ್ರಮಾಣ ವಚನ ತಗೊಳ್ಳುವಾಗ ಹೋಗಿ ಗಲಾಟೆ ಮಾಡಿದ್ರು ಹುಡುಗರು. ನಾನೇ ಹೇಳಿದೆ ಬೇಡಪ್ಪ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ, ಸರ್ಕಾರ ಬಂದಿದೆ, ಏನೋ ಚೆನ್ನಾಗಿ ಒಳ್ಳೇದು ಮಾಡೋಣ ಅಂತ ನಾವು ಸುಮ್ಮನೆ ಇದ್ದೆ. ಅವ್ರು ಕೇಳಬೇಕು, ಆಗ್ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ಎಸ್ ದೀಪಾ, ಇದೀಗ ಕೃಷ್ಣಪ್ಪ ಅವರನ್ನ ಮಾತನಾಡಿಸಿದ್ದೀರಿ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೃಷ್ಣಪ್ಪ ಅವರನ್ನ ಮಾತನಾಡಿಸೋದಕ್ಕೆ ಟ್ರೈ ಮಾತನಾಡಿಸಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕ ಕೂಡ ಮಾತನಾಡಿಸಿರುವಂಥದ್ದು. ಆದ್ರೂ ಕೂಡ ಕೃಷ್ಣಪ್ಪ ಅವರು ತಮ್ಮ ಸ್ಟ್ಯಾಂಡ್ಗೆ ಬದ್ಧರಾಗಿರುವಂಥದ್ದು. ಏನೆಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನಿಮ್ಮ ಬಳಿ? ಕೃಷ್ಣಪ್ಪ ಅವರ ಮನವೊಲಿಸಲು ಬೆಳಗ್ಗೆಯೇ ಬಿಕೆ ಹರಿಪ್ರಸಾದ್ ಅವರು ದೌಡಾಯಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಖುದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಕೊಡೋದಾದ್ರೆ ಮಂತ್ರಿಗಿರಿ ಕೊಡಿ, ನಾನು ಯಾವುದಕ್ಕೂ ಕೂಡ ಬಗ್ಗೋ ಮಾತೇ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ನೀಡಿರುವಂಥದ್ದು. ಕಡ್ಡಿ ಮುರಿದಂತೆ ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕರಾದಂತಹ ಎಂ ಕೃಷ್ಣಪ್ಪ ಅವರು. ಎಂ ಕೃಷ್ಣಪ್ಪ ಅವರಿಗಾಗಿ ಈಗ ಬೆಂಗಳೂರಿನ ಆ ಸಚಿವರು ರಾಜೀನಾಮೆ ಏನಾದರೂ ಕೊಡಿಸ್ತಾರಾ, ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರಾ, ಈ ರೀತಿಯಾಗಿ ಪ್ರಶ್ನೆ ಇದೆ.
ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ಎಸ್ ದೀಪಾ, ನೀವು ಕೂಡ ಏನು ಕೃಷ್ಣಪ್ಪ ಅವರನ್ನು ಮಾತನಾಡಿಸಿದ್ದೀರಿ, ಏನೆಲ್ಲ ಮಾಹಿತಿಯನ್ನ ನೀಡಿದ್ದಾರೆ, ಜೊತೆಗೆ ಅವರು ಒಂದು ತಮ್ಮ ಒಂದು ನಿಲುವಿಗೆ ಬದ್ಧರಾಗಿರುವಂಥದ್ದು? ಪ್ರಮುಖವಾಗಿ ಗಂಗಾ, ಇವತ್ತು ಏನು ಒಂದಿಷ್ಟು ಸ್ಪೆಷಲಿ ಈ ಒಂದು ಕೃಷ್ಣಪ್ಪ ಅವರ ವಿಚಾರ ಆಗಿರ್ಬೋದು, ಬೇರೆ ಬೇರೆ ನಾಯಕರುಗಳ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಗೊಂದಲಗಳು ಮುಂದುವರೆದಿದೆ. ಇವತ್ತು ಕೂಡ ಕೃಷ್ಣಪ್ಪ ಅವ್ರನ್ನ ಭೇಟಿಯಾದಂತಹ ಹರಿಪ್ರಸಾದ್ ಅವರು ಕೂಡ ಹೇಳಿದ್ರು, ಹೈಕಮಾಂಡ್ ನಾಯಕರುಗಳು ಸ್ಪೆಷಲಿ ಏನು ಹೈಕಮಾಂಡ್ ನಾಯಕರು ಭೇಟಿಯಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ಮುಂದೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ. ಆದ್ರೆ ಕೃಷ್ಣಪ್ಪನವರು ತಮ್ಮ ಒಂದು ನಿಟ್ಟಿನಲ್ಲಿ ಅಂದ್ರೆ ತಮ್ಮದೇ ಆದಂತಹ ಸ್ಪಷ್ಟತೆಯಲ್ಲಿ ಇದ್ದಂಗಿದೆ. ಯಾಕಂದ್ರೆ ಅವರು ಯಾವುದೇ ಕಾರಣಕ್ಕೂ ಹಿಂದೆಯೂ ಕೂಡ ನನಗೆ ಮೋಸ ಆಗಿದೆ, ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಬಿಟ್ಕೊಡುವಂತಹ ಪರಿಸ್ಥಿತಿಯಲ್ಲಿಲ್ಲ. ನಾಯಕರುಗಳು ಹೇಳಿದ್ದ ಮಾತು ಕೂಡ ನಾವು ನಿಭಾಯಿಸ್ಕೊಂಡು ಹೋದ್ವಿ, ನಮ್ಮದೇ ಸರ್ಕಾರ ಬಂದಿದೆ ಅನ್ನುವಂತಹ ಕಾರಣಕ್ಕೆ ಸುಮ್ಮನಿದ್ವಿ. ಆದ್ರೆ ಇದೀಗ ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತನ್ನ ಅಶ್ವವೇಗ ನ್ಯೂಸ್ಗೆ ಹೇಳಿರುವಂತಹದ್ದು. ಹಾಗಾಗಿ ಕೃಷ್ಣಪ್ಪ ಅವರ ನಿಲುವಿನಲ್ಲಿ ಸ್ಪಷ್ಟತೆ ಇದೆ. ನಾನು ಸಚಿವ ಸ್ಥಾನವನ್ನ ಬಿಟ್ಟು ಬೇರೆ ಯಾವ ಸ್ಥಾನಮಾನವನ್ನು ಕೂಡ ಒಪ್ಪಿಕೊಳ್ಳೋದಿಕ್ಕೆ ರೆಡಿ ಇಲ್ಲ ಅನ್ನುವಂತಹದ್ದನ್ನ ಅವರು ಪರೋಕ್ಷವಾಗಿ ಹೇಳಿದ್ದಂತಹದ್ದು. ಗಂಗಾ, ತಮ್ಮೆಲ್ಲ ಮಾಹಿತಿಗಾಗಿ